ಸ್ನೇಹಿತರೆ, ಹಾಗಾದರೆ ಇವತ್ತು ನಾವು ಭಾರತದ ಸಂವಿಧಾನದ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಅಂದರೆ ಇದು LLB ಎಕ್ಸಾಮ್ನವರಿಗೆ ತುಂಬ ಮುಖ್ಯವಾದಂಥ ಟಾಪಿಕ್ ಆಗಿದೆ. LLB 3 ಇಯರ್ಸ್ ಆಗಲಿ 5 ಇಯರ್ಸ್ ಆಗಲಿ LLB ಎಕ್ಸಾಮ್ನವರಿಗೆ ತುಂಬ ಮುಖ್ಯ ಆಗಿರುವಂಥ ಟಾಪಿಕ್ ಆಗಿದೆ. LLB ಅವರಿಗೆ ತುಂಬ ಮುಖ್ಯ. LLB ಅವರಿಗೆ ತುಂಬ ಮುಖ್ಯವಾಗಿದೆ. LLB ಅವರಿಗೆ ತುಂಬ ಮುಖ್ಯ ಆಗಿದೆ ಅಂದರೆ ಭಾರತ ಸಂವಿಧಾನದ ಭಾಗದಲ್ಲಿ ಬರುವಂಥ ಇದು ಒಂದು ವಿಧಿ 245ರಿಂದ 295ವರೆಗೆ ಬರುವಂಥದ್ದು. ವಿಧಿ 295ರಿಂದ 295ವರೆಗೆ ಬರುವಂಥದ್ದು. ಇದು ಭಾರತದ ಸಂವಿಧಾನದ ಪಾರ್ಟ್ ನೋಡಿ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಬಾಧ್ಯತೆ ಹಾಗೂ ಸಂಬಂಧಗಳ ಬಗ್ಗೆ ಒಕ್ಕೂಟ ವ್ಯವಸ್ಥೆ ಸುಗಮ ಮತ್ತು ಅಧಿಕಾರ ಸ್ಪಷ್ಟವಾಗಿ ಹಂಚಿಕೆ ಮಾಡಲಾಗಿದೆ. ಅಂದರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಏನು ಸಂಬಂಧಗಳಿವೆ, ಅವು ಯಾವುವು ಮತ್ತು ಎಲ್ಲವೂ ನಾವು ತಿಳಿಸುತ್ತಾ ಹೋಗೋಣ. ಇದರಲ್ಲಿ ಫಸ್ಟಿಗೆ 3 ಬಲ ಸಂಬಂಧಗಳು ಅಂತ ನಿಮಗೆ ಗೊತ್ತಿದೆ. ಒಂದು ಕೇಂದ್ರ, ಇನ್ನೊಂದು ಸಾರಿ 3 ಸಂಬಂಧಗಳು ಯಾವಂತ ನಿಮಗೆ ಗೊತ್ತಿದೆ. ಒಂದು ಶಾಸನೀಯ ಸಂಬಂಧ, ಇನ್ನೊಂದು ಆಡಳಿತಾತ್ಮಕ ಸಂಬಂಧ, ಇನ್ನೊಂದು ಬಂದ್ಬಿಟ್ಟು ಹಣಕಾಸು ಸಂಬಂಧ. ನಿಮಗಂತೂ ಇವು 3 ಗೊತ್ತಿದೆ. ಇವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳಿಗೆ ಬರುವಂಥ ಇವು 3 ಸಂಬಂಧಗಳಾಗಿವೆ. ಶಾಸಕಾಂಗ, ಆಡಳಿತಾತ್ಮಕ, ಹಣಕಾಸು, ಇವು 3 ಸಂಬಂಧಗಳಿವೆ. ಹಾಗಾದ್ರೆ ಇದು ಶಾಸಕಾಂಗ ಸಂಬಂಧಗಳು ಲೆಜಿಸ್ಲೇಟಿವ್ ರಿಲೇಷನ್ ವಿಧಿ 245ರಿಂದ 255ವರೆಗೆ ಇದು ಶಾಸನೀಯ ಸಂಬಂಧಗಳು ಹೇಳುತ್ತದೆ. ಅಂದ್ರೆ ಶಾಸನೀಯ ಸಂಬಂಧಗಳು ಏನು ಹೇಳುತ್ತದೆ ನಿಮಗೆ ಗೊತ್ತಾ? ಇವತ್ತು ನೋಡೋಣ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಕಾನೂನು ಮಾಡುವ ಅಧಿಕಾರ ಮತ್ತು ಪ್ರಾದೇಶಿಕ ವ್ಯಾಪ್ತಿ ವಿಧಾನಗಳನ್ನು ನಿರ್ಧರಿಸುತ್ತದೆ. ಶಾಸನೀಯ ಸಂಬಂಧಗಳು ಕೇಂದ್ರ ಅಂದ್ರೆ ಕೇಂದ್ರ ಏನು? ನಮ್ಮ ಶಾಸನೀಯನ್ನು ಕೇಂದ್ರ ಎನ್ನುತ್ತಾರೆ. ಕೇಂದ್ರ ಇಬ್ಬರ ನಡುವೆ ಇರುವ ಸಂಬಂಧಗಳನ್ನು ಪ್ರಾದೇಶಿಕವಾಗಿ ಮತ್ತು ಅದರ ಅಧಿಕಾರಗಳನ್ನು ವಿಧಿಗಳನ್ನು ನಿರ್ಧರಿಸುತ್ತದೆ. ಈ ಶಾಸನ ಏನ್ ಮಾಡುತ್ತೆ? ಅದರ ಅಧಿಕಾರ ಮತ್ತು ವ್ಯಾಪ್ತಿಯನ್ನು ವಿಧಿಗಳನ್ನು ನಿರ್ಧರಿಸುತ್ತದೆ. ಇಲ್ಲಿ ಏನ್ ಹೇಳುತ್ತೆ? ವಿಧಿ 245 ಏನು? ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಮಾಡುವ ಕಾನೂನು ಪ್ರಾದೇಶಿಕ ವ್ಯಾಪ್ತಿ. ಸಂಸತ್ತು ಇಡೀ ದೇಶಕ್ಕೆ ಅಥವಾ ಭಾರತದ ಯಾವುದೇ ಭಾಗಕ್ಕೆ ಕಾನೂನು ಮಾಡಬಹುದು. ರಾಜ್ಯ ಶಾಸಕಾಂಗವು ತನ್ನ ರಾಜ್ಯದ ವ್ಯಾಪ್ತಿ ಮಾತ್ರ ಕಾನೂನು ಮಾಡಬಹುದು. ಇಲ್ಲಿ ಏನು ಹೇಳುತ್ತೆ? ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ವಿಧಿ 45ರ ಪ್ರಕಾರ ಇಡೀ ದೇಶಕ್ಕೆ ಅಥವಾ ಭಾರತದ ಯಾವುದೇ ಭಾಗಕ್ಕೆ ಕಾನೂನು ಮಾಡಬಹುದು ಅಂತ ಹೇಳ್ತದೆ. ರಾಜ್ಯ ಶಾಸಕಾಂಗವು ತನ್ನ ರಾಜ್ಯ ವ್ಯಾಪ್ತಿಯಲ್ಲಿ ಮಾತ್ರ ಕಾನೂನು ಮಾಡಬಹುದು. ಅಂದ್ರೆ ಕೇಂದ್ರ ಅಂದ್ರೆ ಇವಾಗ ನರೇಂದ್ರ ಮೋದಿ ಅವರು ಇದ್ದಾರೆ. ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು ನರೇಂದ್ರ ಮೋದಿ ಅವರು ಇದ್ದಾರೆ. ಅವರು ಇಡೀ ದೇಶಕ್ಕೆ ಅವರ ಅಧಿಕಾರ ಇದೆ, ಏನಾದರೂ ಮಾಡಬಹುದು ಅಂತ ಅವ್ರು ಮಾಡದೆ ಇಡೀ ದೇಶಕ್ಕೆ. ಅಂದ್ರೆ ಇವಾಗ ಸಿದ್ದರಾಮಯ್ಯನವರು ನಾನು ನರೇಂದ್ರ ಮೋದಿ ಅಂದ್ರೆ ಅವ್ರು ಹೇಳಿದ್ರೆ ನಂಬ್ತಾರ? ಇದೇ ತರ ರಾಜ್ಯದ ಶಾಸಕಾಂಗ ಮಾಡುವ ಕಾನೂನು ಪ್ರಾದೇಶಿಕ ವ್ಯಾಪ್ತಿ. ಸಂಸತ್ತು ಇಡೀ ದೇಶದ ಅಥವಾ ಭಾರತದ ಯಾವುದೇ ಭಾಗ ಕಾನೂನು ಮಾಡಬಹುದು ಅಂತ ಹೇಳ್ತಾರೆ. ರಾಜ್ಯ ಶಾಸಕಾಂಗ ತನ್ನ ರಾಜ್ಯದ ವ್ಯಾಪ್ತಿ ಮಾತ್ರ ಕಾನೂನು ಮಾಡಬಹುದು. ನಮ್ಮ ರಾಜ್ಯದ ಶಾಸಕಾಂಗ ಬರೀ ನಮ್ಮ ರಾಜ್ಯದಷ್ಟೇ ಮಾಡ್ಕೊಬಹುದು ಎಂದು ಇದು ಹೇಳುತ್ತದೆ. ನಂತರ ವಿಧಿ 246 ವಿಷಯಗಳ ಹಂಚಿಕೆ 7ನೆಯ ಅನುಸೂಚಿ. ಅಂದ್ರೆ ಇದರಲ್ಲಿ 7 ಶೆಡ್ಯೂಲ್ಗಳಿವೆ. ಇದು ಪ್ರಮುಖವಾಗಿ 3 ಪಟ್ಟಿಗಳನ್ನು ಒಳಗೊಂಡಿದೆ. ಅಂದ್ರೆ 3 ಪಟ್ಟಿಗಳು ಯಾವ್ಯಾವಪ್ಪ ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ
ಮಾರ್ಕ್ ಮಾಡಿ ತೋರಿಸಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಅಂದ್ರೆ ಇದು ಕೇಂದ್ರ ಪಟ್ಟಿ ಏನು ಮಾಡುತ್ತಪ್ಪ ಅಂದ್ರೆ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಬ್ಯಾಂಕಿಂಗ್, ರೈಲ್ವೆ ಇತ್ಯಾದಿ ರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಸಂಸತ್ತಿಗೆ ಮಾತ್ರ ಕಾನೂನು ಮಾಡುವ ವಿಶೇಷ ಅಧಿಕಾರ ಇರುತ್ತದೆ. ಇದು ಕೇಂದ್ರ ಪಟ್ಟಿಗೆ ಮಾತ್ರ ಇರುವುದು. ರಾಜ್ಯ ಪಟ್ಟಿಗೆ ಏನಪ್ಪಾ, ಪೊಲೀಸು, ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯತೆ, ಕೃಷಿ ಇತ್ಯಾದಿ ರಾಜ್ಯಕ್ಕೆ ಮಾತ್ರ ಅಧಿಕಾರವಿರುತ್ತದೆ. ಸಮವರ್ತಿ ಪಟ್ಟಿ ಏನನ್ನು ಮಾಡುತ್ತಪ್ಪ ಅಂದ್ರೆ ಶಿಕ್ಷಣ, ಅರಣ್ಯ ವಿವಾಹ, ದಂಡ ಪ್ರಕ್ರಿಯೆ ಇತ್ಯಾದಿ ಕೇಂದ್ರ ಮತ್ತು ರಾಜ್ಯಗಳು ಇಬ್ಬರಿಗೆ ಅಧಿಕಾರವನ್ನು ಭಿನ್ನಾಭಿಪ್ರಾಯ ಬಂದರೆ ಕೇಂದ್ರದ ಕಾನೂನು ಅಂತಿಮವಾಗುತ್ತದೆ. ಇದು ಸಮವರ್ತಿ ಪಟ್ಟಿ ಹೇಳುವಂಥದ್ದು. ಇವು ಮೂರು ಪಟ್ಟಿ ನೀವು ಎಕ್ಸಾಮಿಗೆ ಅತಿ ಹೆಚ್ಚಾಗಿ ನೆನಪಿಡಬೇಕು. ಇವು ಮೂರು ಪಟ್ಟಿ ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು 247 ಕೆಲವು ವಿಧಿಯ ಪ್ರಕಾರ ಕೆಲವು ಹೆಚ್ಚುವರಿ ನ್ಯಾಯಾಲಯಗಳ ಸ್ಥಾಪನೆ ಸಂಸತ್ತಿರುವ ಅಧಿಕಾರ. ಅಂದ್ರೆ ಕೆಲವು ಹೆಚ್ಚುವರಿ ನ್ಯಾಯಾಲಯ ಸ್ಥಾಪನೆ ಸಂಸತ್ತಿರುವ ಅಧಿಕಾರ. ಸಂಸತ್ತಿಗೆ ಅಧಿಕಾರ ಇದೆ ಹೆಚ್ಚುವರಿ ನ್ಯಾಯಾಲಯ ಸ್ಥಾಪನೆ ಮಾಡುವಂತ 247 ಹೇಳುತ್ತದೆ. 248 ಶೇಷ ಅಧಿಕಾರಿಗಳು. ಅಂದ್ರೆ ಶೇಷ ಅಧಿಕಾರಿಗಳು ಮೂರು ಪಟ್ಟಿಗಳು ಉಲ್ಲಂಘಿಸ ಯಾವುದೇ ಹೊಸ ವಿಷಯದ ಮೇಲೆ ಕಾನೂನು ಮಾಡುವ ವಿಶೇಷ ಅಧಿಕಾರ ಸಂಸತ್ತಿಗೆ ಮಾತ್ರ ಇರುತ್ತದೆ. ಕಾನೂನಿಗೆ ಅಧಿಕಾರ ಮಾತ್ರವಿರುತ್ತದೆ ಈ ಮೂರು ಪಟ್ಟಿಗಳಲ್ಲಿ. ಅಂದ್ರೆ ವಿಧಿ 248 ಇದು ಹೇಳುತ್ತದೆ. ನಂತರ ವಿಧಿ 249 ರಾಷ್ಟ್ರೀಯ ಹಿತದೃಷ್ಟಿಯಿಂದ ರಾಜ್ಯ ಪಟ್ಟಿಯಲ್ಲಿ ವಿಶೇಷ ಮೇಲೆ ಕಾನೂನು ಮಾಡಲು ಸಂಸತ್ತು ರಾಜ್ಯಸಭೆ 2/3 ಬಹುಮತದಿಂದ ನಿರ್ಣಯ ಅಂಗೀಕರಿಸಿದ ಅಧಿಕಾರ ನೀಡುವುದು. ಅಂದ್ರೆ ಇದು ಏನು ಇರುತ್ತದೆ, 249 ರಾಷ್ಟ್ರೀಯ ಹಿತದೃಷ್ಟಿಯಿಂದ ರಾಜ್ಯಗಳ ಪಟ್ಟಿಯ ವಿಷಯದ ಮೇಲೆ ಮತ್ತೆ ತದನಂತರ ವಿಧಿ 250 ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಜಾರಿಯಲ್ಲಿದ್ದಾಗ ರಾಜ್ಯ ಪಟ್ಟಿ ಯಾವುದು ವಿಷಯದ ಮೇಲೆ ಕಾನೂನು ಮಾಡುವ ಸಂಪೂರ್ಣ ಅಧಿಕಾರ ಸಂಸತ್ತಿನ ಲಭ್ಯವಾಗುತ್ತದೆ ಎಂದು ಇದು 250ನೇ ವಿಧಿ ಹೇಳುತ್ತದೆ. ಮತ್ತು 252ನೇ ವಿಧಿ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳು ವಿನಂತಿಸಿಕೊಂಡಾಗ ಆ ರಾಜ್ಯಗಳಿಗಾಗಿ ನಿರ್ದಿಷ್ಟ ವಿಷಯಗಳ ಮೇಲೆ ಕಾನೂನು. ವಿಧಿ 253 ಅಂತಾರಾಷ್ಟ್ರೀಯ ಒಪ್ಪಂದಗಳ ಕರಾರು ಹಾಗೂ ಅಥವಾ ಒಡಂಬಡಿಕೆ ಜಾರಿಗೆ ತರಲು ಸಂಸತ್ತು ರಾಜ್ಯ ಪಟ್ಟಿಯಲ್ಲಿ ವಿಷಯದ ಮೇಲೆ ಕಾನೂನು ಮಾಡಬಹುದು. 253 ಇದು ಹೇಳಲಾಗುತ್ತದೆ. 253 ಹೇಳಲಾಗುತ್ತದೆ. ತದನಂತರ 254 ಸಮವರ್ತಿ ಪಟ್ಟಿಗಳಲ್ಲಿ ಮಾಡಿದ ಕಾನೂನು ಮತ್ತು ರಾಜ್ಯಗಳ ಮಾಡಿದ ಕಾನೂನುಗಳ ನಡುವೆ ಸಂಘರ್ಷ ಉಂಟಾದರೆ ಕೇಂದ್ರ ಕಾನೂನು ಮೇಲುಗೈ ಸಾಧಿಸುತ್ತದೆ. ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಕಾನೂನು ಮತ್ತು ರಾಜ್ಯಗಳ ಮಾಡಿದ ಕಾನೂನು ನಡುವಿನ ಸಂಘರ್ಷ ಉಂಟಾದರೆ ಇದು ಮೇಲುಗೈ ಸಾಧಿಸುತ್ತದೆ. ವಿಧಿ 254. ನಿಮಗೆ ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಇದು ನಾನು ಚೆನ್ನಾಗಿ ಹೇಳಿನಿ. ಇವತ್ತಿನ ಫಸ್ಟ್ ಕ್ಲಾಸ್ ಆಗಿದೆ. ನೆಕ್ಸ್ಟ್ ನಾವು ಇದೇ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧಗಳ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ನೋಡೋದಾದ್ರೆ ಆಂಡಳಿಕ ಸಂಬಂಧ ಬಗ್ಗೆ ನಾವು ನಾಳೆ ಮಾತಾಡೋಣ ನೆಕ್ಸ್ಟ್ ವಿಡಿಯೋಲಿ. ಇವತ್ತಿಗೆ ಎಷ್ಟಿಗೆ ಸಾಕು. ನಿಮಗೆ ಚೆನ್ನಾಗಿ ಕಂಡ್ರೆ ನೀವು ವಿಡಿಯೋ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಓಕೆ, ಬಾಯ್.